ಬಿಹಾರದಲ್ಲಿ ಮೋದಿ ನಿತೀಶ್ ಜೋಡಿ ನಿಜಕ್ಕೂ ಕೂಡ ದೊಡ್ಡ ಕಮಾಲ್ ಮಾಡಿದೆ. 190ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸುವಂಥದ್ದು. 192 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಪ್ರಕಾರ 192 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈಗ ಬಿಹಾರದಲ್ಲಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಬಾಸ್ ಆಗಿರುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಎನ್ಡಿಎ ಕೂಟದಲ್ಲಿ ನೆಕ್ ಟು ನೆಕ್ ಫೈಟ್ ಮುಂದುವರೆದಿದೆ. ಒಂದು ದೊಡ್ಡ ಸರ್ಪ್ರೈಸ್ ಇರುವಂಥದ್ದು, ಇವರಿಬ್ಬರಲ್ಲಿ ಯಾರು ನಂಬರ್ 1 ಪೊಸಿಷನ್ಗೆ ಹೋಗ್ತಾರೆ ಅಂತೇಳಿ. ಬಿಜೆಪಿ ಇದುವರೆಗೆ ಬಿಹಾರದಲ್ಲಿ ನಂಬರ್ 1 ಪೊಸಿಷನನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ, ಇನ್ಕ್ಲೂಡಿಂಗ್ 2020 ಚುನಾವಣೆಯಲ್ಲೂ ಕೂಡ ನಂಬರ್ 1 ಪೊಸಿಷನಲ್ಲಿ ಅಲ್ಲಿ 1 ಸೀಟಿನ ಅಂತರದಲ್ಲಿ RJD ನಂಬರ್ 1 ಪೊಸಿಷನ್ನಲ್ಲಿತ್ತು. ಆದರೆ ಈ ಬಾರಿ ಬಿಜೆಪಿ ಈಗಿನ ಟ್ರೆಂಡ್ ಪ್ರಕಾರ ಬಿಜೆಪಿ ಮೊದಲ ಬಾರಿಗೆ ನಂಬರ್ 1 ಪೊಸಿಷನ್ ಕಡೆಗೆ ಹೋಗ್ತಾ ಇರುವಂಥ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಕಾಂಗ್ರೆಸ್ ಅಂತೂ ಈಗ ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಹೊರಹೊಮ್ಮುತ್ತಾ ಇರುವಂಥದ್ದು. ಇಲ್ಲಿ ರಾಹುಲ್ ಗಾಂಧಿಯವರು ಬಿಹಾರದ ಮಟ್ಟಿಗೆ 2 ಯಾತ್ರೆಗಳನ್ನು ಮಾಡಿದ್ದಾರೆ. ಈ ಕಳೆದ ವಿಧಾನಸಭೆ ಚುನಾವಣೆಯಿಂದ ಈ ವಿಧಾನಸಭೆ ಚುನಾವಣೆಯಲ್ಲಿ 2 ಯಾತ್ರೆಗಳಾಗಿದ್ದಾವೆ. ಭಾರತ್ ಜೋಡೋ ಯಾತ್ರೆಯೂ ಕೂಡ ಬಿಹಾರದ ಮೂಲಕವಾಗಿ ಹಾದುಹೋಯಿತು. ಅಷ್ಟೇ ಅಲ್ಲದೆ ವೋಟರ್ ಅಧಿಕಾರ ಯಾತ್ರೆ ಅಂತ ಹೇಳಿ ಈ ಚುನಾವಣೆಗಿಂತ ಸ್ವಲ್ಪ ಮುಂಚಿತವಾಗಿ ಹೇಳಿದರು. ಹೈಡ್ರೋಜನ್ ಬಾಂಬನ್ನು ನಾನು ಹಾಕ್ತೀನಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಂಥದ್ದು ಈ ಬಿಹಾರದ ನೆಲದಲ್ಲಿನೇ ಅವರು ಹೇಳಿದರು. ಈ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರುವಂಥ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಹೈಡ್ರೋಜನ್ ಬಾಂಬ್ ನಮ್ಮ ಬಳಿಯಲ್ಲಿದೆ ಅಂತ ಹೇಳಿದರು. ಹೈಡ್ರೋಜನ್ ಬಾಂಬ್ ಸಿಡಿಸುವ ಬದಲಿಗೆ H-ಫೈಲ್ಸ್ ಹೆಸರಿನಲ್ಲಿ ಹರಿಯಾಣದ ವೋಟ್ ಚೋರಿ ಬಗ್ಗೆ ಎಲೆಕ್ಷನ್ಗಿಂತ ಕರೆಕ್ಟ್ 1 ದಿವಸದ ಮುಂಚಿತವಾಗಿ ಮಾಡಿದರು. ಆದರೆ ಈಗ ಬಿಹಾರದಲ್ಲಿ ಕಾಂಗ್ರೆಸ್ ಕೂಡ ಮಕ್ಕಾಡೆ ಮಲಗಿದೆ. ಗಠಬಂಧನ್ ಕೂಡ ಖುದ್ದು ತೇಜಸ್ವಿ ಯಾದವ್ಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆದರೆ ಆ ಪಕ್ಷದ ಆ ಮೈತ್ರಿಕೂಟದ ಸಮಸ್ಯೆಗಳು ಹಾಗಾದರೆ ಏನಿದ್ದಾವೆ? ಮತ್ತು ವಿಶೇಷವಾಗಿ ಚುನಾವಣೆಯ ಹಂತದಲ್ಲಿ, ಚುನಾವಣೆಯ ಹೊಸ್ತಿಲಲ್ಲಿ ನಿತೀಶ್ ಸರ್ಕಾರ ಮಹಿಳೆಯರ ಅಕೌಂಟ್ಗಳಿಗೆ 10,000 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡಿತು. ಈ 10,000 ರೂಪಾಯಿಯು ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆಯಾ, ಯಾವ ಸ್ವರೂಪದಲ್ಲಿ ಈ ಚುನಾವಣೆಯ ಮೇಲೆ ಪರಿಣಾಮಗಳನ್ನು ಬೀರಿರುತ್ತೆ ಅನ್ನುವಂಥ ಅಂಶವೂ ಕೂಡ ಮುಖ್ಯ ಆಗುತ್ತೆ. ಭವ್ಯ ನರಸಿಂಹಮೂರ್ತಿಯವರೇ, ಈಗ ನೀವು ವೋಟ್ ಚೋರಿ ಅನ್ನುವಂಥ ಸಿಂಪಲ್ ಲಾಜಿಕ್ಕಲ್ಲಿ ಅಥವಾ ಅದನ್ನು ನಿಮ್ಮ ಪ್ರಕಾರ ಅತ್ಯಂತ ಪ್ರಮುಖ ಲಾಜಿಕ್ ಮೂಲಕವಾಗಿ ಇದೇ ಸೋರಿಗೆ ಕಾರಣ ಅಂತ ಹೇಳ್ತಿದ್ದೀರಿ. ಆದರೆ ಒಂದು ಸ್ವಲ್ಪ ಅದರಿಂದ ಆಚೆಗೂ ಕೂಡ ನಡೆದಿರುವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ, ಜನನಾಯಕ್ ವರ್ಸಸ್ ಜನಸೇವಕ್ ಅನ್ನುವಂಥದ್ದು ನಡೀತು. ಜನನಾಯಕ್ ಕರ್ಪೂರಿ ಠಾಕೂರ್ ಅವ್ರನ್ನ ಜನನಾಯಕ್ ಅಂತ ಅಲ್ಲಿನ ಜನ ಕರೀತಾ ಇದ್ದಂಥದ್ದು. ಜನನಾಯಕ್ ತೇಜಸ್ವಿ ಯಾದವ್ ಅಂತೇಳಿ ಕ್ಯಾಂಪೇನ್ನಲ್ಲಿ RJD ಅವರು ಕೈಗೆತ್ತಿಕೊಂಡ್ರು. ಅದಕ್ಕೆ ಕೌಂಟ್ರಾಗಿ JDUನವರು ಜನಸೇವಕ್ ಅನ್ನುವಂತಹ ನೋಡಿ, 20 ವರ್ಷ ಮುಖ್ಯಮಂತ್ರಿ ಆದವರು ಜನಸೇವಕ ಅಂತ ಹಾಕತ್ತಾರೆ. 2 ಬಾರಿ ಅದು ಅರ್ಧರ್ಧ ಅವಧಿ, ಒಂದು ಸಣ್ಣ ಅವಧಿಯ ತಿಂಗಳ ಲೆಕ್ಕದ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಆದವರು ಜನನಾಯಕ್ ಅಂತ ಹಾಕ್ಕೊಂಡು ಕ್ಯಾಂಪೇನ್ ಮಾಡ್ತಾರೆ. ಈ ರೀತಿಯಾದಂತಹ ವಿಚಾರಗಳು ಕೂಡ ಚರ್ಚೆಗೆ ಬರೋದೇ ಇಲ್ಲ ಅಂತೇಳಿ ಅನ್ಸುತ್ತಾ ನಿಮಗೆ ಚುನಾವಣೆಯಲ್ಲಿ? ಸರ್ ಈಗ ಸ್ಯಾಡ್ಲಿ ಚುನಾವಣೆಗಳು ಏನಾಗ್ಬಿಟ್ಟಿದ್ದೇವೆ ಅಂದರೆ ಈ ಸ್ಲೋಗನ್ ಮೇಲೇ ಅವಲಂಬಿತ ಆಗಿಬಿಟ್ಟಿದೆ. 20 ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಬಿಹಾರದ ಒಂದು ಡೆವಲಪ್ಮೆಂಟ್ ಮೇಲೆ, ಅಲ್ಲಿನ ಒಂದು ಅನ್ಎಂಪ್ಲಾಯ್ಮೆಂಟ್ ಮೇಲೆ, ನಾನೇನು ಮೈಗ್ರೇಷನ್ ಕ್ರೈಸಿಸ್ ಅಂತ ಹೇಳಿದೆ, ಅಲ್ಲಿನ ಯುವ ಜನತೆ ಏನು ಬೇರೆ ಬೇರೆ ರಾಜ್ಯಗಳಿಗೆ, ಕರ್ನಾಟಕದಲ್ಲೇ ನೋಡಿ ಎಷ್ಟು ಜನ ಬಿಹಾರಿಗಳಿದ್ದಾರೆ, ಆ ಇಶ್ಯೂಸ್ ಮೇಲೆ ನಡಿಬೇಕಿತ್ತೆ ಹೊರತು ಇಂಥ ಇಶ್ಯೂಸ್ ಮೇಲಲ್ಲ. ಸ್ಯಾಡ್ಲಿ ಈ ಸೋಷಲ್ ಮೀಡಿಯಾ ಆಗ್ಬೋದು, ಬಟ್ ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್, BJP ಈಸ್ ವೆರಿ ಗುಡ್ ಇನ್ ಮಾರ್ಕೆಟಿಂಗ್. ನಾನೇ ಒಪ್ಕೋತೀನಿ ಅದನ್ನು. ಬಟ್ ಮಾರ್ಕೆಟಿಂಗಿಂದ ಎಲೆಕ್ಷನ್ ಗೆಲ್ಲೋದು ಅವ್ರಿಗೆ ಗೊತ್ತಿದೆ. ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಸ್ಲೋಗನ್ಗಳನ್ನೇ ನಾವು ಅವಲಂಬಿತ ಆಗಬೇಕು, ಅದ್ರ ಮೇಲೆ ಜನ ಇದನ್ನು ಡಿಸೈಡ್ ಮಾಡ್ತಾರೆ. ಅಂದರೆ BJPಯ ಸ್ಲೋಗನ್ಸ್ಗಳ ಬಗ್ಗೆ ಕೇಳಿದ್ದೀರಿ, ಎಂತಹ ಅಟ್ಟರ್ ಫ್ಲಾಪ್ಗಳು ಆಗಿದ್ದಾವೆ ಅವರ ಪಾಲಿಸಿಗಳು ಅಂತಲೂ ನೋಡಿದ್ದೀರಿ. ಸೊ ನನ್ನ ಪ್ರಕಾರ ಈ ಎಲೆಕ್ಷನ್ನು ಅಭಿವೃದ್ಧಿ ಮೇಲೆ, ಬಿಹಾರ ಅಂತಹ ಅತಿ ಹಿಂದುಳಿದ ಒಂದು ರಾಜ್ಯ, ಅಟ್ಲೀಸ್ಟ್ ನಮ್ಮ ಜನ ಬುದ್ಧಿವಂತರು ಎಲೆಕ್ಟ್ ಮಾಡ್ತಾರೆ, ಸರಿಯಾಗಿ ಕೆಲಸ ಮಾಡಿಲ್ವಾ ನೆಕ್ಸ್ಟ್ ಟೈಮ್ ಸೋಲಿಸ್ತಾರೆ. ಬಿಹಾರದಲ್ಲಿ ಅದು ಮಾಡಿಲ್ಲ. ಈ ಸಲನೂ ಅವ್ರು ಅದೇ ತಪ್ಪು ಮಾಡಿದ್ದಾರೆ. ಪ್ರಾಬ್ಲಮ್ ಏನಂದರೆ ಬಿಹಾರಿಗಳದು ನಮ್ಮ ಒಂದು ಟ್ಯಾಕ್ಸ್ ದುಡ್ಡೇನು ಅವ್ರಿಗೆ ಹೋಗ್ತಿದೆಯಲ್ಲ, ಗೌರ್ಮೆಂಟು ಎಂಥದ್ದಾದರೂ ಪರವಾಗಿಲ್ಲ, ಅವ್ರು ಹೆಂಗೋ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿನ ಜನಕ್ಕೆ ಅವರ ಹಕ್ಕುಗಳ ಪರಿಜ್ಞಾನನೇ ಇಲ್ಲ. ಈ ಜನನಾಯಕ ಜನಸೇವಕ ಇವರ ಒಂದು ಸ್ಲೋಗನ್ಗಳ ಮೇಲೆ ವೋಟ್ ಮಾಡಿದ್ದಾರೆ ಅಂತ ಏನಾದರೂ ಇದು ಆಗಿದ್ರೆ ಐ ರಿಯಲಿ ಫೀಲ್ ಸ್ಯಾಡ್ ಫಾರ್ ದ ಬಿಹಾರಿ ಪೀಪಲ್. ಅವರ ಒಂದು ಸ್ಟೇಟ್ ನೋಡಿ, ಅವರ ಒಂದು ಪಾವರ್ಟಿ ಲೆವೆಲ್ ನೋಡಿ, ಅವರ ಒಂದು ಪಾವರ್ಟಿ ಇಂಡೆಕ್ಸ್ ನೋಡಿ, ಅನ್ಎಂಪ್ಲಾಯ್ಮೆಂಟ್ ನೋಡಿ, ಆದರೂ ಸಹ ಅವರು ಇಂತಹದ್ರ ಮೇಲೆ ವೋಟ್ ಮಾಡಿದ್ದಾರೆ ಅಂದರೆ ಈ ಒಂದು ಪದ
ಯಾರು ಸೇವೆ ಮಾಡ್ತಿದ್ದಾರೆ ಯಾರು ಮಾಡ್ತಾ ಇಲ್ಲ ಅದೇ ಅನ್ನೋದು ನೋಡ್ಬೇಕಿತ್ತು. ಪ್ರಶ್ನೆಗೆ ಚಂದ್ರಶೇಖರ್ ಯಾವ ಸೇವಕ್ ಅಂತ ಅನ್ಕೊಂಡ ತಕ್ಷಣ ಅವರು ರಾಜ್ಯಕ್ಕೆ ಏನು ಮಾಡಿಲ್ಲ. ಅಲ್ಲಿರುವ ಇನ್ನೊಂದು ಸ್ಲೋಗನ್ ಕೂಡ ನಿಮಗೆ ಮುಂದೆ ಕೇಳ್ತೀನಿ, ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಕೇಳ್ತೀನಿ. ಅದು ಈ ಜನನಾಯಕ ವರ್ಸಸ್ ಜನಸೇವಕ ಬಗ್ಗೆ ನೀವು ಹೆಂಗೆ ನೋಡ್ತೀರಿ ಚಂದ್ರಶೇಖರ್? ಅದನ್ನ ಇಲ್ಲ, ಭವ್ಯ ಅವರು ಹೇಳ್ತಾ ಇದ್ರು ಸರಿ ಬರೀ ಸ್ಲೋಗನ್ ಮೇಲೆ ಆಯ್ತು ಅದಕ್ಕೋಸ್ಕರ ನಮಗೆ ಸೋಲಾಯ್ತು, ಅಥವಾ ವೋಟ್ ಚೋರಿ ಆಯ್ತು, ಹೇಳಿಲ್ಲ, ವೋಟ್ ಚೋರಿ ಅಂತ ಪ್ಲೀಸ್ ಆಯ್ತು, ವೋಟ್ ಚೋರಿ ಆಯ್ತು ಅದಕ್ಕೋಸ್ಕರ ಸೋಲಾಯ್ತು ಅಂತಲ್ವಾ? ಓಕೆ ಫೈನ್. 2005 ಅಸೆಂಬ್ಲಿ ಎಲೆಕ್ಷನ್ನು UPA-ನಲ್ಲಿ ಯಾರಿದ್ರು? ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇತ್ತು, ರಾಜ್ಯ ಸರ್ಕಾರನೂ ಕೂಡ ಅಲಯನ್ಸಲ್ಲಿ ಕಾಂಗ್ರೆಸ್ದೇ ಇತ್ತು. ಎಷ್ಟು ಬಂತು UPA 2005ರಲ್ಲಿ? 243 ಸೀಟ್ಗೆ ಅಸೆಂಬ್ಲಿನಲ್ಲಿ ಬಂದಿದ್ದು ಎಷ್ಟು ಗೊತ್ತಾ? 9. 2010 ಚುನಾವಣೆ UPA ಸರ್ಕಾರ ಇವ್ರದ್ದೇ ಇತ್ತು, ಆವಾಗ ಬಂದಿದ್ದು 4 ಸೀಟು 243ಕ್ಕೆ ಇವ್ರದ್ದೇ ಸರ್ಕಾರಗಳಿದ್ದಾಗ. 2015 27, 2020 19, 243ಕ್ಕೆ 20 ವರ್ಷದಿಂದ. ಯಾಕೆ 2005ರಿಂದ ಕ್ಯಾಲ್ಕುಲೇಟ್ ಮಾಡ್ತೀನಿ? 2004ಕ್ಕೆ ರಾಹುಲ್ ಗಾಂಧಿ ಅವರು ನೇತೃತ್ವ ವಹಿಸ್ಕೊಂಡ್ರು. ಅದಾದಮೇಲೆ ಬಂದಂತಹ 4 ಅಸೆಂಬ್ಲಿ ಚುನಾವಣೆಯಲ್ಲಿ 10% ಸೀಟ್ ಬಂದಿಲ್ಲ. ಇವತ್ತಲ್ಲ 9, 4 ಬಂದಿದ್ದು. ಅದಾದಮೇಲೆ ಇದಕ್ಕೆ ಏನು ಲೋಕಸಭಾ ಚುನಾವಣೆಗೆ 2004 3 ಸೀಟು, 2009 2 ಸೀಟು, 2014 2 ಸೀಟು, 2019 1 ಸೀಟು, 2024 3 ಸೀಟು. ನಾಟ್ ಇವನ್ 10% ಇನ್ ಲೋಕಸಭಾ, ನಾಟ್ ಇವನ್ 10% ಇನ್ ವಿಧಾನಸಭಾ. ಇವತ್ತಿಂದಲ್ಲ, ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇವ್ರದೇ ಇದ್ದಾಗ 9-4 ತಗೊಂತಿದ್ದವರು ಇವತ್ತು ಯಾವ ದೃಷ್ಟಿಕೋನದಲ್ಲಿ ಇಲ್ಲ ನಮ್ಗೆ ಇದಕ್ಕೋಸ್ಕರ ಸೋಲಾಗಿದೆ ಇವ್ರದೇ ಇದ್ದಾಗ ಅಂತ ಹೇಳಿದ್ರೆ ಈಗ ಹಂಗಾದ್ರೆ ನಿಮ್ದೇ ಇದೆಯಾ? ಸರ್ ಒಂದ್ ಸೆಕೆಂಡ್ ಸರ್, ಎಲೆಕ್ಷನ್ ಕಮಿಷನ್ ನಾವ್ ಯಾವತ್ತು ಇದನ್ನ ಯಾರು ಈ ರೀತಿಯಾಗಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವೆರಿ ಗುಡ್ ಪ್ರಶ್ನೆ. EVM ಬಂತಲ್ಲ, EVM ನ ಎಲ್ಲಾ ಪಕ್ಷಗಳು ಒಪ್ಕೊಂಡು EVM ತರಬೇಕು ಅಂತ ಆಯ್ತಲ್ಲ. ತಂದಾದ್ಮೇಲೆ ಮೊದಲನೇ ಚುನಾವಣೆ 2004 ಲೋಕಸಭಾ ಚುನಾವಣೆ ನಾವು ಸೋತ್ವಿ. ಎರಡನೇ ಚುನಾವಣೆ 2009 ನಾವು ಸೋತ್ವಿ. ಯಾವತ್ತಾರು ಎಲೆಕ್ಷನ್ ಕಮಿಷನ್ ಮೇಲಾಗಲಿ EVM ಮೇಲೆ ನಾವು ಹೊರೆ ಹಾಕಿದ್ವಿ ಬರ್ದಿದ್ದೀರಿ? ಯಾಕೆ ಹೊರೆ ಯಾವತ್ತು ಹೊರೆ ಹಾಕಿಲ್ಲ ಎಲೆಕ್ಷನ್ ಕಮಿಷನ್ ಮೇಲಾಗಲಿ ಇದ್ರ ಮೇಲಾಗಲಿ? ನಾನು ಹೇಳ್ತೀನಿ ಕೇಳಿಲಿ. ದಟ್ ಈಸ್ ದ ಡಿಫರೆನ್ಸ್. ಒಂದು ನಿಮಿಷ ಸರ್, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿಗೂ ಮತ್ತೆ ಕಾಂಗ್ರೆಸ್ಗೂ. ಏನಾದ್ರು ಡಿಫರೆನ್ಸ್ ಅಂತ ಹೇಳಿದ್ರೆ ನೋಡಿ, ಇವತ್ತು ವೋಟ್ ಚೋರಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಭವ್ಯ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲೇನೆ ಈಗ ಅದನ್ನ ಹೇಳ್ತಾರೆ ಒಬ್ರು ಪ್ರೆಸ್ಸಿಗೆ ಬಂದ್ಬಿಟ್ಟು ಸಂಜಯ್ ಜಾ, ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್, ಅವರೇನು ಹೇಳಿದ್ರು? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವುದು ವರ್ಕ್ ಮಾಡಿಲ್ಲ, ನಮ್ಮಲ್ಲಿ ಇಂಟರ್ನಲ್ ಏನೋ ಹೆಚ್ಚು ಕಡಿಮೆ ಆಗಿದೆ, ನಾವು ಯೋಚನೆ ಮಾಡ್ತಾ ಇದೀವಿ ಅಂತೇಳಿ ಅವರು ವೋಟ್ ಚೋರಿ ಬಗ್ಗೆ ಕೇಳಿದಾಗ ಇಲ್ಲ ಅಂತ ಬಿಹಾರ್ ಲೀಡರ್ ಹೇಳ್ತಾ ಇದ್ದಾರೆ. ತಾರಿಕ್ ಅನ್ವರು ಹೇಗೆ ನನ್ನ ಟಾಪ್ ಮೋಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ ಇನ್ ಬಿಹಾರ್, ಅವರಲ್ಲಿ ಕಿಶನ್ಗಂಜಿಂದ MP ಆಗಿರ್ತಕ್ಕಂಥ ಟಾಪ್ ಲೀಡರ್, ಅವ್ರು ಹೇಳ್ತಾ ಇದ್ದಾರೆ ಬೇರೆ ಯಾವುದೋ ಅಲ್ಲ, ನಾವು ಆತ್ಮಾವಲೋಕನ ಮಾಡ್ಕೊಂತೀವಿ ಅಂತೇಳಿ. ಬಿಹಾರಲ್ಲಿರೋರಿಗೇನೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವುದು ವರ್ಕ್ ಆಗಿಲ್ಲ, ನಮ್ಮಲ್ಲೇನೋ ತೊಂದರೆ ಆಗಿದೆ, ನಾವು ವರ್ಕ್ ಮಾಡ್ತೀವಿ ಅನ್ಕೊಂತಾರೆ. ಅದು ಸಿದ್ದರಾಮಯ್ಯವ್ರಿಗೆ ಅನಿಸ್ತಾ ಇದೆ, ಭವ್ಯ ಅವ್ರಿಗೆ ಅನಿಸ್ತಾ ಇದೆ, ಇಲ್ಲಿ ಕೂತ್ಕೊಂಡು ಇಲ್ಲ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ. ಯಾಕೆ ಹೇಳ್ತೀನಿ ಕೇಳಿಲಿ. 2 ತಿಂಗಳಿಗೆ ಮುಂಚೆ ಹರಿಯವರೇ, ನಾನು 43 ಜಿಲ್ಲೆನಲ್ಲಿ ಅಲ್ಲಿ 28 ಜಿಲ್ಲೆಯಲ್ಲಿ ನಾನೇ ಪ್ರವಾಸ ಮಾಡಿದೆ 2 ತಿಂಗಳ ಮುಂಚೆ ನಾನು ವಿಡಿಯೋನೂ ಮಾಡಿದ್ದೀನಿ, ನಿಮ್ಗೆ ಅದನ್ನು ಲಿಂಕನ್ನು ಕಳಿಸ್ತೀನಿ. ಆವತ್ತೇ ನಾನು ಹೇಳಿದೆ ಮಿನಿಮಮ್ 180, ಮ್ಯಾಕ್ಸಿಮಮ್ 210 ಬರುತ್ತೆ ಅಂತೇಳಿ. ಯಾವ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ, ನಾವು 2010 ಚುನಾವಣೆ ನೋಡಬೇಕು. 2010 ಚುನಾವಣೆಯಲ್ಲಿ ನಮಗೆ 206 ಸೀಟ್ ಬಂದಿತ್ತು. ಆವಾಗ ಸೀನಿಯರ್ ಪಾಸ್ವಾನ್ ಇದ್ರು, ರಾಮ್ವಿಲಾಸ್ ಪಾಸ್ವಾನ್ ನಮ್ಮ ಜೊತೆ ಇರಲಿಲ್ಲ, ಅವ್ರ ಜೊತೆ ಇದ್ದರು. ಅವ್ರ ಜೊತೆ ಇದ್ರೂ ಕೂಡ ನಮಗೆ 206 ಸೀಟ್ ಬಂದಿತ್ತು. ಯಾಕೆ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 3 ರೀತಿಲಿ ಪೋಲಿಂಗ್ ಆಗುತ್ತೆ. ಒಂದು ಆಂಟಿ ಇನ್ಕಂಬನ್ಸಿ ಅಥವಾ ಪ್ರೋ ಇನ್ಕಂಬನ್ಸಿ, ಎರಡನೇದು ಪಾಸಿಟಿವ್ ಅಥವಾ ನೆಗೆಟಿವ್ ವೋಟು, ಮೂರನೇದು ಅರ್ಥಮೆಟಿಕ್ ಮತ್ತು ಕೆಮಿಸ್ಟ್ರಿ. ಈ ಎಲೆಕ್ಷನಲ್ಲಿ ನೋಡಿ, ಅರ್ಥಮೆಟಿಕ್ ಕೆಮಿಸ್ಟ್ರಿ ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, 2019 ಕರ್ನಾಟಕ ಲೋಕಸಭಾ ಚುನಾವಣೆ ತೊಗೊಂಡ್ರೆ ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಹೋಗಿದ್ರು. ಅರ್ಥಮೆಟಿಕ್ ಏನು ಹೇಳ್ತಿತ್ತು, ಇವ್ರದ್ದು ಸುಮಾರು ಒಂದು 35% ಓಟು, ಅವ್ರು ಸುಮಾರು 20% ಓಟು, ಟೋಟಲ್ 55% ಆಗಬೇಕು. 28 ಅವ್ರು ಗೆಲ್ಲಬೇಕಿತ್ತು. ಯಾಕೆ ಗೆಲ್ಲಿಲ್ಲ ಅಂದರೆ, ಕೆಮಿಸ್ಟ್ರಿ ಒಂದಾಗಿರಲಿಲ್ಲ. ಅವರ ಲೀಡರ್ಗಳು ಗ್ರೌಂಡಲ್ಲಿ ಒಂದಾಗಿರಲಿಲ್ಲ, ಅವರ ಕಾರ್ಯಕರ್ತರು ಒಂದಾಗಿರಲಿಲ್ಲ. ನಾನೇ ತುಮಕೂರಲ್ಲಿದ್ದೆ, ದೇವೇಗೌಡರನ್ನ ಕಾಂಗ್ರೆಸ್ ಅವರು ಯಾರು ಓಟೇ ಹಾಕಲಿಲ್ಲ. ರಾಜಣ್ಣವ್ರು ಬಂದು ಪಬ್ಲಿಕ್ ಆಗೇನೆ ದೇವೇಗೌಡರು ಅಗೇನೆಸ್ಟ್ ಆಗೇನೆ ಕ್ಯಾನ್ವಾಸ್ ಮಾಡ್ತಾಯಿದ್ರು. ಕೆಮಿಸ್ಟ್ರಿ ಒಂದಾಗಿರಲಿಲ್ಲ. ನಾವು ಯಾಕೆ 2010 ಆದಮೇಲೆ ಜಾಸ್ತಿ ತಗೊಳ್ಳಿಲ್ಲ ಬಿಹಾರಲ್ಲಿ ಅಂದರೆ, 2015ರಲ್ಲಿ ನಮ್ಮ ಕೆಮಿಸ್ಟ್ರಿ ವರ್ಕ್ ಆಗಲಿಲ್ಲ. ನಾವು ಸಪ್ರೇಟಾಗಿ ನಿಂತ್ಕೊಂಡ್ವಿ, JDU ಸಪ್ರೇಟಾಗಿ ನಿಂತ್ಕೊಂತು. 2020ರಲ್ಲಿ ನಾವು JDU ಒಂದಾದ್ವಿ, ಪಾಸ್ವಾನ್ ಎಗರೆಸ್ಟಾಗಿ ನಿಂತ್ಕೊಂಡ್ರು. ಆದರೆ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅರ್ಥಮೆಟಿಕ್ಕು ಒಂದಾಗಿದೆ, ಕೆಮಿಸ್ಟ್ರಿನೂ ಒಂದಾಗಿದೆ. ಇವನ್ ನಾವೇನೋ ಟೋಟಲ್ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ತೊಗೊಂಡ್ರೆ, ಇವನ್ ನಾವು ಫಾರ್ವರ್ಡ್ ಕಮ್ಯುನಿಟಿಗಳು ಏನು ಒಂದು ಪಾರ್ಟಿ ಜೊತೆ ನಿಂತ್ಕೊಂಡ್ರೆ, ಕೋರಿ ಮತ್ತು ಕುರ್ಮಿ ಸಮುದಾಯಗಳು ನಿತೀಶ್ ಕುಮಾರ್ ಜೊತೆ ನಿಂತಿದ್ದಾವೆ, ಪಾಸ್ವಾನ್ ಸಮುದಾಯಗಳು ಇವ್ರ ಜೊತೆ ನಿಂತಿದ್ದಾವೆ, ಪಾಸ್ವಾನ್ ಜೊತೆಗೆ ನಿಂತಿದ್ದಾವೆ. ಏನು ಮಹಾದಲಿತ್ ಅಂತ ಏನು ಹೇಳ್ತೀವಿ, ನಾನು ಕುರ್ಮಿ ಮತ್ತು ನಾನು ಜಾಟ ವೋಟ್ಸ್ ಏನಿದ್ದಾರೆ ಸುಮಾರು 10% ಅದು ಮಾಂಜಿಯವ್ರ ಜೊತೆ ನಿಂತಿದೆ. ಕುಶ್ವಾಹ ಸಮುದಾಯ ಮತ್ತೊಂದು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅದು ಅವ್ರ ಜೊತೆ ನಮ್ಮ ಜೊತೆ ನಿಂತ್ಕೊಂಡಿದೆ. ಇದರ ಜೊತೆಗೆ ಇದಕ್ಕಿಂತ ಫೇವರಬಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳು. ನಿಮ್ಮದೇ ಸರ್ವೆಗಳು ಬಂತು, 65% ಹೆಣ್ಣುಮಕ್ಕಳು NDA ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಮುಸ್ಲಿಂ ಹೆಣ್ಣುಮಕ್ಕಳು, ಇನ್ಕ್ಲೂಡಿಂಗ್ ಯಾದವ್ ಹೆಣ್ಣುಮಕ್ಕಳು. ಸೀಮಾಂಚಲಲ್ಲಿ ಏನು 24 ಸೀಟ್ಗಳಿದೆ, ಸೀಮಾಂಚಲಲ್ಲಿ 40-60% ಪಾಪ್ಯುಲೇಷನ್ನು.
ನಾನು ಅವತ್ತೇ ಹೇಳಿದೆ 5 ಸೀಟ್ಗಿಂತ ಏನಾದರೂ NDAಗೆ ಜಾಸ್ತಿ ಬಂತು, ಸೀಮಾಂಚಲದಲ್ಲಿ ಬಂತು ಅಂತ ಹೇಳಿದ್ರೆ ಮುಸ್ಲಿಂ ಹೆಣ್ಮಕ್ಳು ನಮ್ಗೆ ಓಟ್ ಹಾಕಿರ್ತಾರೆ ಅಂತೇಳಿ. ಇವತ್ತು ನೋಡಿ ಎಷ್ಟಾಗಿದೆ ಅಲ್ಲಿ, 17 ಸೀಟ್ ಹತ್ರ 13 ಸೀಟ್ ಹತ್ರ ಬರ್ತಾ ಇದೆ. ಅದರ ಅರ್ಥ ಈ ಏನು ಡೆವಲಪ್ಮೆಂಟ್ ಮಾಡಲ್ ನಿತೀಶ್ ಕುಮಾರ್ ಅವರು ಡೆವಲಪ್ಮೆಂಟ್ ಮಾಡಲ್ ಇದೆ, ಅದಕ್ಕೆ ಮುಸಲ್ಮಾನ್ ಹೆಣ್ಮಕ್ಳು ಓಟ್ ಹಾಕಿದ್ದಾರೆ, ಯಾದವ ಹೆಣ್ಮಕ್ಳು ಓಟ್ ಹಾಕಿದ್ದಾರೆ. ಒಟ್ಟು ಹೆಣ್ಮಕ್ಳು ಏನು ಸುಮಾರು 7% to 8% ಅಡಿಷನಲ್ ವೋಟಿಂಗ್ ಆಗಿದೆ. ಮಾಸಾಗಿ ಇದಕ್ಕೆ ಬಂದಿರೋದಕ್ಕೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಹೆಣ್ಮಕ್ಳು ಬಂದು ಇವತ್ತು ನಿತೀಶ್ ಮೇಲೆ ನಂಬಿಕೆ ಇಟ್ಕೊಂಡ್ರು ಅಥವಾ ಮೋದಿಯವರ ಮೇಲೆ ನಂಬಿಕೆ ಇಟ್ಕೊಂಡ್ರು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವ ಒಂದು ಜಂಗಲ್ ರಾಜ್ ಭಯ ಇವತ್ತು ಕಾಡ್ತಾ ಇದ್ದೀನಿ. ನಾನು ಗ್ರೌಂಡಲ್ಲಿ ಓಡಾಡಿದ್ದೀನಿ.